ಇನ್ನು 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಇಂಟರ್ನೆಟ್ ಹೊಂದಿದಂತಹ ಮೊಬೈಲ್ ಬಳಕೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಇಲ್ಲ ಹೇಳಲಾಗ್ತಾ ಇದೆ ಅಂತೆ. ಎಲ್ಲಿ ಅಂತ ಕೇಳಿದ್ರೆ ತುಮಕೂರು ಜಿಲ್ಲೆ ಕೊರಟಗೆರೆಯ ಜಿ ಪರಮೇಶ್ವರ್ ಅವರು ಈ ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದೀವಿ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಜಿ ಪರಮೇಶ್ವರ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರೇ ಇದನ್ನ ಮಾತಾಡಿರೋದ್ರಿಂದ ಇದು ಬಹಳ ಚರ್ಚೆಗೆ ಇನ್ನು ಮುಂದೆ ಗ್ರಾಸವಾಗುತ್ತೆ. ಕಾರಣ ಇತ್ತೀಚೆಗೆ ಮಕ್ಕಳೆಲ್ಲರೂ ಕೂಡ ಮೊಬೈಲ್ಗೆ ಬಲಿಯಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಮೊಬೈಲ್ ಅನ್ನ ನೋಡಿ 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 ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಬದುಕೋಕೆ ಕಷ್ಟ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿಗಳೆಲ್ಲ ಆಗ್ತಾ ಇದೆಯಲ್ಲ. ಹಿಂಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕೆ ಪರಮೇಶ್ವರ್ ಅವರು ಮುಂದಾಗ್ತಾ ಇದ್ದಾರೆ. ಬಹುಶಃ ಅದನ್ನು ಮಾಡಿದ್ರೆ ಬಹುಶಃ ಉತ್ತಮ ನಡೆ ಅಂತಾನೆ ಎಣಿಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈ ಶುರುವಲ್ಲಿ ಇದನ್ನ ಶುರು ಮಾಡೋದೇ ಅಪ್ಪ ಅಮ್ಮ. ಮಗುವಿಗೆ ಮೊಬೈಲ್ ಕೊಟ್ರೆ ಊಟ ಸರಿಯಾಗಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಊಟ ಮಾಡಿಸೋ ಟೈಮಲ್ಲಿ ಮೊಬೈಲ್ ಕೊಡ್ತಾರೆ. ಆ ಮೊಬೈಲ್ ನೋಡ್ತಾ ನೋಡ್ತಾ ಮಗು ಮೊಬೈಲ್ ಅಡಿಕ್ಟ್ ಆಗ್ಬಿಡುತ್ತೆ. ಮೊಬೈಲು ಇಂಟರ್ನೆಟ್ಟು ಸಿಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಚರ್ಚೆ ನಡೀತಾ ಇದೆ. ನಾವು ಅಂತಿಮವಾಗಿ ಇನ್ನು ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು, ಆನಂತರ ರಾಜ್ಯ ಸರ್ಕಾರ ತೀರ್ಮಾನ ತಗೊಳುತ್ತೆ. ಚರ್ಚೆ ಅಂತೂ ಪ್ರಾರಂಭ ಆಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಮತ್ತು ಅಮೆರಿಕದಲ್ಲೂ ಕೆಲವು ಸ್ಟೇಟ್ಗಳು ಮಾಡಿದ್ದಾವೆ ಅಂತ ಕೇಳಿದ್ದೀನಿ. ಆದರೆ ಉದ್ದೇಶ ಏನಂದರೆ ಮಕ್ಕಳಿಗೆ ಇಂಟರ್ನೆಟ್ಟು ಬೇಡವಾದಂಥ ಮಾಹಿತಿಗಳು, ಬೇಡವಾದಂಥ ವಿಚಾರಗಳು ಇವೆಲ್ಲ ಆಕ್ಸೆಸ್ ಆಗುತ್ತೆ ಅವರಿಗೆ. ಅದನ್ನೆಲ್ಲ ನೀವು ಆಕ್ಸೆಸ್ ಆಗಬಾರ್ದು ಅಂತೇಳಿ ಆ ದೇಶದಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ನಾವು ಚಿಂತನೆ ಮಾಡ್ತಾ ಇದ್ವಿ. ಒಂದು ವೇಳೆ ಫೈನಾಲಿಟಿ ಬಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾಡ್ತೀವಿ, ನಾವು ಮಾಡ್ತೀವಿ.